ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಬ್ಲಾಗ್ ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಭಯನೂ ಇದೆ, ಬಟ್ ಬೇಗ ತೊಗೊಂಡು ಮಾಡ್ತಾಯಿದ್ದೀನಿ. ಇವಾಗ ಆಫೀಸ್ ಮುಗಿಸ್ಕೊಂಡು ಬಂದರೆ ತುಂಬ ಸುಸ್ತಾಗಿತ್ತು. ಕಾರ್ಪೊರೇಟ್ ಕೆಲಸ ಗೊತ್ತಿಲ್ಲ, ಹೆವಿ ಸುಸ್ತು. ಇದರಲ್ಲಿ ವೈಫು ಮಂಗಳೂರಿಗೆ ಹೋಗಿದ್ದಾಳೆ, ಅವ್ರು ಬರೋದು ನಾಳೆ ಆಗುತ್ತೆ. ಸೊ ಮನೆಯಲ್ಲಿ ಏನು ಮಾಡ್ಕೊಬೇಕಂತ ಗೊತ್ತಾಗ್ತಿಲ್ಲ, ಅಂದರೆ ಪುಳಿಯೋಗರೆ ಮಾಡ್ಕೊಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬನ್ನಿ, ನೀವು ನಮ್ಮ ಕೂಡ ಸೇರಿ ನೋಡಿ ಹೇಗಿರುತ್ತೆ ಲೈಫ್ ಜರ್ನಿ. ಸಿಂಗಲ್ ಇದ್ದವರು ಒಬ್ಬರೇ ಇದ್ದರೆ ಮನೇಲಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಬ್ಯಾಗ್ ಇರ್ತೀನಿ, ಸುಸ್ತಾಗಿದೆ. ಸೊ ಬ್ಯಾಗ್ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿಬಿಟ್ಟು ಪುಳಿಯೋಗರೆ ಇಲ್ಲಾಂದರೆ ಮಸಾಲೆ ರೈಸು ಏನಾದರೂ ಮಾಡ್ಕೊಂಡು ತಿನ್ನಬೇಕು. ನೋಡಿ ಮನೆ ಎಲ್ಲ ಗಲೀಜಾಗಿಬಿಟ್ಟಿದೆ. ಮನೇಲಿ ಒಬ್ಬರೇ ಇದ್ದರೆ ಮುಗಿದೋಯ್ತು ಎಲ್ಲ. ನೋಡಿ ಇಲ್ಲೆಲ್ಲ ಸಾಮಾನು ಎಲ್ಲಿದೆ ಅಲ್ಲೇ ಇದೆ. ಕೆಲಸ ಮಾಡೋದೇ ಬೇಜಾರಾಗಿರುತ್ತೆ, ಬಂದು ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗೆಲ್ಲ ಸ್ವಚ್ಛ ಮಾಡಬೇಕಂದ್ರೆ ತುಂಬ ಟೈಮ್ ಆಗುತ್ತೆ. ಫಸ್ಟು ರೈಸ್ ಮಾಡ್ಕೊಂಬಿಡೋಣ, ಪುಳಿಯೋಗರೆ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆಯಿತು. ಓಕೆ, ಇವಾಗ ಸ್ವಲ್ಪ ಫ್ರೆಶ್ ಆದ ಕಿಚನ್ ರೂಮ್ಗೆ ಬಂದೆ ರೀ. ನೋಡ್ತಿದ್ದೆ ಶೇಂಗಾ ಇದೆ, ಬೆಳಗ್ಗೆನೇ ರೈಸ್ ಮಾಡಿಟ್ಟು ಹೋಗಿದ್ದೆ. ಇವಾಗ ಇದನ್ನ ಪುಳಿಯೋಗರೆ ಮಾಡಿಕೊಂಡು ಊಟ ಮಾಡೋದಿರಿ. ಬೆಳಗ್ಗೆ ರೈಸ್ ಮಾಡಿದ್ದೆ, ಸೊ ಇದು ಪುಳಿಯೋಗರೆ ಮಾಡೋಣ. ಬನ್ನಿ ನೀವು ನೋಡಿ ಹೇಗೆ ಪುಳಿಯೋಗರೆ ಮಾಡ್ತೀನಿ ಅಂತ. ಫೈನಲಿ ಪುಳಿಯೋಗರೆ ಮಾಡಿದ್ವಿ. ಹೇಗಾಗಿದೆ ಗೊತ್ತಿಲ್ಲ, ಈ ಥರ ಆಗಿದೆ. ಸೊ ಟೇಸ್ಟ್ ಮಾಡಬೇಕು, ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಉಪ್ಪು ಸ್ವಲ್ಪ ಜಾಸ್ತಿ ಆಗಿರ್ಬೋದ. ಚೆನ್ನಾಗಿದೆ. ಓಕೆ, ಪುಳಿಯೋಗರೆ ಸ್ವಲ್ಪ ಹುಳಿ ಜಾಸ್ತಿ ಆಗಿದೆ, ಪುಳಿಯೋಗರೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ. ಬಟ್ ಬೆಂಗಳೂರು ಲೈಫ್ ಇದೇ ಥರ ಆಗಿ ಬೆಂಗಳೂರಲ್ಲಿ ಇರೋದಂದರೆ ತುಂಬ ಕಷ್ಟ. ಸೊ ನಾವೇ ಮಾಡ್ಕೋಬೇಕು, ಎಲ್ಲ ನಾವೇ ಮಾಡಬೇಕಾಗತ್ತೆ. ನಾನು ಇವಾಗ ಮ್ಯಾರೇಜ್ ಆಗಿದ್ದೀನಿ. ಸಿಂಗಲ್ ಲೈಫ್ ಇದ್ದವ್ರಿಗೆ ತುಂಬ ಕಷ್ಟ. ರೂಮ್ ಮಾಡ್ಕೊಂಡಿರ್ತಾರಲ್ಲ, ಅವ್ರು ತುಂಬ ಕಷ್ಟ ಆಗುತ್ತೆ. ಆಫೀಸ್ನಿಂದ ಬರಬೇಕು, ಬಂದಮೇಲೆ ಕೆಲಸ ಮಾಡಿ ಮತ್ತೆ ಮಲಗಿ ಮತ್ತೆ ಮಾರ್ನಿಂಗ್ 7ಕ್ಕೆ ಹೋಗ್ಬೇಕು. ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, 7ಕ್ಕೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು ಅಂತ ತುಂಬ ಲೇಟ್ ಆಗುತ್ತೆ. ಸೊ ಇದು ಬೆಂಗಳೂರು ಲೈಫ್ ಜರ್ನಿ. ಸೊ ಇಷ್ಟೇ. ಅಪ್ಪ ಪುಳಿಯೋಗರೆ ಮಾಡಿಬಿಟ್ಟು ತುಂಬ ಸೆಕೆ ಆಗ್ತಿತ್ತು. ಸೊ ಹೊರಗಡೆ ಬಂದೆ. ನೋಡಿ ಈ ಥರ ಇದೆ ನಮ್ಮ ಮನೆ ಮುಂದೆ. ಇದು ಬೆಂಗಳೂರು. ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗೇ ಕಾಣಿಸುತ್ತೆ ನಿಮಗೆ. ಬಿಲ್ಡಿಂಗ್ ಬಿಟ್ಟರೆ ಏನು ಕಾಣಿಸಲ್ಲ. ಇಷ್ಟೇ ನೋಡಿ, ಈ ಥರ ಇದೆ. ಸೊ ಸ್ವಲ್ಪ ಸೆಕೆ ಆಗ್ತಿತ್ತು, ಅದಕ್ಕೆ ಹೊರಗಡೆ ಬಂದಿದ್ದೆ. ಎಲ್ಲ ಮುಗಿಸ್ಕೊಂಡೆ ಮತ್ತೆ ಟಿ ವಿ ನೋಡೋಕೆ ಹೋಗೋಣ. ಟಿ ವಿ ಅಂತ ಇದೆ. ಅಯ್ಯೋ, ನಮ್ಮ ರೂಮ್ ಮಾತ್ರ ನೋಡಲಿಕ್ಕೆ ಹೋಗಬೇಡಿ, ತುಂಬ ಗಲೀಜಿದೆ. ಸೊ ಸ್ವಲ್ಪ ಮೂವಿ ನೋಡಿಬಿಟ್ಟು ಆಮೇಲೆ ಊಟ ಮಾಡಿಬಿಟ್ಟು ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಫಸ್ಟ್ ಬ್ಲಾಗು. ಸೊ ಸ್ವಲ್ಪ ಭಯ ಆಯಿತು, ನರ್ವಸ್ ಆಯಿತು. ಸೊ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.
ಇದೇ ಥರ ಕಂಟೆಂಟ್ ನಾನು ಕೊಡ್ತಾ ಇರ್ತೀನಿ. ಆದಷ್ಟು ನನಗೆ ಎಷ್ಟು ಆಗುತ್ತೋ ಅಷ್ಟು ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಸೊ ಬೈ ಗೈಸ್, ಸಿ ಯು.